ಯಶಸ್ವಿಯಾಗುತ್ತೆ. ಗಾಳಿನೂ ಪರವಾಗಿಲ್ಲ, ಅಭಿವೃದ್ಧಿ ಆಗುತ್ತೆ, ಶ್ರೇಷ್ಠಾಧಿಪತಿ ಪರಿಪೂರ್ಣ ಆಗುತ್ತೆ. ಹಂಗೆ ನಿಂತ್ಕೊಳ್ಳೋಣ ಎಲ್ಲ. ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ ವರ್ಷದ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವಾಗ ತಾನೇ ನಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನಮ್ಮ ದೇವಸ್ಥಾನದಲ್ಲಿ ಪಂಚಾಂಗ ಹೇಳ್ತಾರೆ ಹೊಸ ವರ್ಷದ್ದು ಏನು, ಎಷ್ಟು ಲಾಭ, ಎಷ್ಟು ನಷ್ಟ, ಮಳೆ ಎಷ್ಟು, ಗಾಳಿ ಎಷ್ಟು ಅಂತ. ಮಳೆ ತುಂಬ ಚೆನ್ನಾಗಿದೆ. ಇಲ್ಲಿ ಕಡೆ ಅನುಕೂಲ ಆಗುತ್ತೆ, ಮಳೆ ಯಶಸ್ವಿ ಆಗುತ್ತೆ. ಗಾಳಿನೂ ಪರವಾಗಿಲ್ಲ, ಅಭಿವೃದ್ಧಿ ಆಗುತ್ತೆ, ಶ್ರೇಷ್ಠಾಧಿಪತಿ ಪರಿಪೂರ್ಣ ಆಗುತ್ತೆ. ಇಲ್ಲಿ ಗ್ರಾಮ ದೇವತೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಪೂಜಾರು ದಯವಿಟ್ಟು ಪ್ರತಿ ಶುಕ್ರವಾರ ಮಂಗಳವಾರ ದೇವರಿಗೆ ನೈವೇದ್ಯ ಮಾಡಿ. ತಿಂಗಳಿಗೆ ಒಂದು ಕೋಳಿನೋ ಒಂದು ಏನಾರು ಇದು ಮಾಡೋ ಶಾಂತಿ ಮಾಡಿ. ಯಾಕಂದರೆ ಗ್ರಾಮಕ್ಕೆ ಒಳ್ಳೆಯದು. ಯಾಕೆ ಹೆಣ ಒಳ್ಳೆಯದು ಬಿಡ್ತೀವಿ ಇವ್ರು ಮಾಡಬೇಕು ಅಲ್ಲ, ಇರೋದು ಹೇಳ್ತೀವಿ. ಊರಲ್ಲಿ ಆಯ ಇದೆಯಾ? ಊರು ಆಯ ಇಲ್ಲ. ಎಷ್ಟು ವರ್ಷ ಆಯ ಇಲ್ಲ. ಅದಕ್ಕೆ ಕಲ್ಲು ಹಾಕ್ಬೇಕು ಅಂತ ಅಂದ್ಕೊಂಡು ಕಲ್ಲು ಹಾಕ್ಕೋಬೋದು. ಇಲ್ಲೇ ಗರ್ಗಲ್ಗೆ ಹಾಕೊಂಡ್ರೆ ಊರು ಗ್ರಾಮಕ್ಕೆ ಶಾಂತಿಗೆ, ಅಭಿವೃದ್ಧಿಗೆ, ಯಶಸ್ಸಿಗೆ ಎಲ್ಲ ಯಶಸ್ವಿ ಆಗುತ್ತೆ. ಆದರೆ ಏನು ತೊಂದರೆ ಇಲ್ಲ. 6ನೇ ತಾರೀಕು ರಾಮಲಿಂಗ ಬಿಡುತ್ತೆ ಇರ್ಬೇಕಾರೆ ನೀವು ಮಾಡ್ತಿದ್ರೆ 6ನೇ ತಾರೀಕು ಮಾಡ್ಬೋದು, ಇಲ್ಲ 9ನೇ ಸೋಮವಾರ ಬಿಡುತ್ತೆ 13ನೇ ತಾರೀಕು. 3 ಕೊಳಗ ಮಳೆ ಅಂತೆ, 2 ಕೊಳಗ ಗಾಳಿ ಅಂತೆ. ಆಮೇಲೆ ಹಸುಗಳಿಗೆ ಸ್ವಲ್ಪ ಅನಾರೋಗ್ಯ ಹೆಚ್ಚಂತೆ. ಆಮೇಲೆ ಒಂದು ಎಲ್ಲ ಮನುಷ್ಯಗಳಿಗೆಲ್ಲ ಆರಾಮಂತೆ. ಒಂದು ಸಮವಾಗಿ ಈ ವರ್ಷ ಚೆನ್ನಾಗಿ ಮಳೆ ಆಗುತ್ತೆ, ಬೆಳೆ ಆಗುತ್ತೆ. ಆದರೆ ಜಮೀನೆಲ್ಲ ಜಾಸ್ತಿ ಇಲ್ಲವೇ ಇಲ್ಲ ನಮ್ಮ ಏರಿಯಾದಲ್ಲಿ. ಆದರೂ ಕೂಡ ಮಳೆಗಳೆಲ್ಲ ಮಾಮೂಲಿ ಅವ್ರು ಹೇಳಬೇಕಲ್ಲ, ಹೇಳಿದ್ರು. ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಮನೇಲಿ ಸಿಹಿ ಮಾಡೋರೆ, ಅದನ್ನು ತಿನ್ನಬೇಕು. ಬನ್ನಿ ಹೋಗೋಣ. ಮೊದಲೆಲ್ಲ ರಾಮರಸ ಅನಿಸಿದೆ, ಈಗ ರಾಮರಸ ಇಲ್ಲ. 4 ವರ್ಷ ಆಗಿಲ್ವಾ ಇದಕ್ಕೆ ನೆನೆಸ್ಬಿಟ್ರ ನಾ ರಾಮರಸ? ನೀನು ಪೈಲ್ವಾನಾಗಿ ನಿನಗೆ ಗೊತ್ತಿಲ್ವಾ? 4 ವರ್ಷ ಆಗಿಲ್ವಾ ನಿಲ್ಸಿ? ನೋಡಿ, ಇದು ನಮ್ಮ ಗರಡಿ ಮನೆ ರಾಮಂದ್ರ. ಇಲ್ಲಿ ಶನಿವಾರದೊತ್ತು ಭಜನೆ ಮಾಡ್ತೀವಿ. ಮತ್ತು ಒಂದು 3 ವರ್ಷದ ಹಿಂದೆ ಒಳ್ಳೆ ಎಲ್ಲ ಐಟಮ್ಗಳನ್ನ ಹಾಕಿ ಒಳ್ಳೆ ರಾಮರಸ ಮಾಡ್ತಾಯಿದ್ದ ಯುಗಾದಿಗೆ. ಅದನ್ನು ಕುಡಿದ್ಬಿಟ್ರೆ ಮೈಯೆಲ್ಲ ಫುಲ್ ಎನರ್ಜಿ, ಒಂಥರ ಏನೋ ಚೆನ್ನಾಗಿತ್ತು, ಅದು ಸಖತ್ತಾಗಿತ್ತು. ಒಂದು ಲಾಸ್ಟು 3 ವರ್ಷದಿಂದ ಎಲ್ಲ ನಿಲ್ಲಿಸ್ಬಿಟ್ಟು ಬರೀ ಪಾನಕ ಮಜ್ಜಿಗೆ ಮಾತ್ರ ಹಂಚ್ತಾ ಇದ್ದೀವಿ. ಈಗ ನೋಡಿದ್ರಲ್ಲ ಆಚೆ ಹಂಚ್ತಿರೋದನ್ನ. ಇವತ್ತು ಇನ್ನೊಂದು ಖುಷಿ ವಿಚಾರ, ನಮ್ಮ ಮಾವನವರಾದಂಥ ಬಾಲಾಜಿ ರಾಮಣ್ಣವರು ಮತ್ತು ಅವ್ರ ಮಗ ರಾಕೇಶ್ ಬಾಲಾಜಿ ಇವತ್ತು ನಂದಿನಿ ಪಾರ್ಲರ್ನ ಓಪನ್ ಮಾಡಿದ್ದಾರೆ. ಬಾಲಾಜಿ ಮಿಲ್ಕ್ ಪಾರ್ಲರ್ ಉದ್ಘಾಟನೆಗೆ ಬಂದಿದ್ದಂಥವರು ಭಾರತ ಜನತಾ ಪಾರ್ಟಿಯಲ್ಲಿ ಅಧಿಕಾರ ಸ್ಥಾನ ಪಡೆದುಕೊಂಡಿರತಕ್ಕಂಥ MLA ಶ್ರೀವತ್ಸ್ ಅವರು ಬಂದು ಟೇಪ್ನ ಕಟ್ ಮಾಡಿ ಈ ಒಂದು ಮಿಲ್ಕ್ ಡೈರಿನ ಉದ್ಘಾಟನೆ ಮಾಡಿದ್ರು. ಇವತ್ತು ಭಾಳ ಖುಷಿಯಾಯಿತು. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಉದ್ಘಾಟನೆ ಆದಮೇಲೆ ಅವರನ್ನು ಒಳಗೆ ಕರೆಸಿ ಒಂದು ಗೌರವಾನ್ವಿತವಾಗಿ ಏನೇನೇನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾಯಿದ್ದೀವಿ. ಹಂಗೆ ನಿಂತ್ಕೊಳ್ಳೋಣ ಎಲ್ಲ. ಬನ್ನಿ ಬನ್ನಿ ಗೌಡ್ರೆ. ಫೋಟೋ ಇರಿ ಅಣ್ಣ. ಮೈಸೂರಿನ ಕ್ಯಾತಮಾರನಹಳ್ಳಿಯ ಮುಖ್ಯ ರಸ್ತೆಯಲ್ಲೇ ಈ ಅಂಗಡಿ ಓಪನ್ ಆಗಿದೆ. ನಂದಿನಿ ಡೈರಿಯಲ್ಲಿ ಯಾವ ವಸ್ತುಗಳು ಉತ್ಪನ್ನವಾಗುತ್ತೋ ಅದು ಅಷ್ಟು ವಸ್ತುಗಳು ಈ ಪಾರ್ಲರಲ್ಲಿ ಸಿಗುತ್ತೆ. ದಯವಿಟ್ಟು ತಪ್ಪದೆ ನಿಮಗೇನಾದರೂ ಹಾಲು ಬೇಕಾಗಿದ್ದರೆ, ಪೇಡ ಬೇಕಾಗಿದ್ದರೆ, ಕೋವಾ ಬೇಕಾಗಿದ್ದರೆ, ಒಂದು ಲಸ್ಸಿ, ಮಜ್ಜಿಗೆ ಏನು ಬೇಕಾಗಿದ್ರೂ ಕೂಡ ಇಲ್ಲಿ ಬಂದು ನೀವು ತೊಗೋಬೋದು. ಹೊಸ ವರ್ಷದಲ್ಲಿ ಹೊಸ ಉತ್ಸಾಹದಿಂದ ಕೆಲಸ ಶುರು ಮಾಡಿದ್ದಾರೆ. ಇವ್ರಿಗೆ ಒಳ್ಳೆಯದಾಗಲಿ. ಓಕೆ, ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್, ಗುಡ್ ಲಕ್. ಸಾಕು. ಯುಗಾದಿ ಹಬ್ಬ ಇವತ್ತು ಮುಗೀತು. ಇವತ್ತಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಬೆಳಗ್ಗೆಯಿಂದ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹಾಲನ್ ಡೈರಿ ಓಪನಿಂಗ್ ನೋಡ್ಕೊಂಡು ಮನೇಲಿ ಆರಾಮಾಗಿ ಒಳ್ಳೆ ಊಟ ಗಿಟ ಮಾಡ್ಕೊಂಡು ಕಾಲ ಕಳೆದಾಯಿತು. ಓಕೆ, ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.